Morning everyone, welcome back to my channel Learning Circle. Let's continue SSLC Passing and Scoring Package Series lesson number 5. 1 marks questions number 3 for First Language English NCERT State Code 15E. Lesson number 7 T from Assam. Before that, let's have a glance at the blueprint published by the KSEAB ವೆಬ್ಸೈಟ್. ಸೊ ಈ KSEAB ವೆಬ್ಸೈಟ್ ಇಂದ ಪಬ್ಲಿಷ್ ಮಾಡಿರುವಂತಹ ಈ ಬ್ಲೂ ಪ್ರಿಂಟ್ ಅನ್ನ ಗಮನಿಸೋದಾದ್ರೆ ಸೊ ಟೋಟಲಿ ಆಸ್ ಯು ಆಲ್ ನೋ 1 marks ಟೋಟಲಿ 1 marks 20 ಕ್ವೆಶನ್ಸ್ ಇರುತ್ತೆ. ಟೋಟಲಿ 1 marks 20 ಕ್ವೆಶನ್ಸ್. ಈ 20 ಕ್ವೆಶನ್ಸ್ ಅಲ್ಲಿ ಪ್ರೋಸೆಷನ್ ಇಂದ ಇಷ್ಟು ಪ್ರೋಸೆಷನ್ ಇಂದ ಒನ್ ಅಂಡ್ ಓನ್ಲಿ ಕ್ವಶನ್ ಮಾತ್ರ ಬರುವಂಥದ್ದು. ಅದು ಟಿ ಫ್ರಮ್ ಅಸ್ಸಾಂ ಗ್ಲಿಂಪ್ಸಸ್ ಆಫ್ ಇಂಡಿಯಾ ಅನ್ನೋ ಲೆಸನ್ ಇಂದ ಒಂದೇ ಒಂದು ಕ್ವಶನ್ ಬರುತ್ತೆ ಪ್ರೋಸೆಷನ್ ಇಂದ, ಅದು 1 marks ಮಾತ್ರ. ಸೊ ಈ ಲೆಸನ್ ಅನ್ನ ನೀವು ಪೂರ್ತಿಯಾಗಿ ಲೈನ್ ಟು ಲೈನ್ ಓದಬೇಕಾಗುತ್ತೆ. ಹಾಗೇನೆ ಆಸ್ ಮಚ್ ಆಸ್ ಪಾಸಿಬಲ್ ಎಷ್ಟು ಸಾಧ್ಯನೋ ಅಷ್ಟು 1 marks ಕ್ವಶನ್ಸ್ ಅನ್ನ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಈ ಲೆಸನ್ ಇಂದ ಯಾವ ರೀತಿ ಎಲ್ಲ ಕ್ವಶನ್ಸ್ ಅನ್ನ ಕೇಳಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಟೋಟಲಿ ದೇರ್ ಆರ್ 45 ಕ್ವೆಶನ್ಸ್ ಐ ಹ್ಯಾವ್ ಫ್ರೇಮ್ಡ್ ಇನ್ ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು 45 ಕ್ವೆಶನ್ಸ್ ಅನ್ನ ಫ್ರೇಮ್ ಮಾಡಿದ್ದೀನಿ. ಸೊ ಯು ಹ್ಯಾವ್ ಟು ರೈಟ್ ಆಲ್ ದೀಸ್ ಕ್ವೆಶನ್ಸ್ ಇನ್ ಯುವರ್ ನೋಟ್ಬುಕ್ ಅಂಡ್ ಪ್ರಾಕ್ಟೀಸ್ ವೆಲ್. Then you are not going to lose any marks at all. Lesson number 7 T from Assam ಅನ್ನೋ ಲೆಸನ್ ಇಂದ 1 marks ಒಂದೇ ಒಂದು ಕ್ವಶನ್ ಮಾತ್ರ ಬರುತ್ತೆ. ನೋ ನೀಡ್ ಟು ರೀಡ್ ಲಾಂಗ್ ಆನ್ಸರ್ ಕ್ವೆಶನ್ಸ್ ಅನ್ನ ಓದೋ ಅವಶ್ಯಕತೆನೇ ಇಲ್ಲ. ಸೊ ನೀವು ಸ್ಮಾರ್ಟ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ. ಈ ರೀತಿ ಯಾವ ರೀತಿ ಕ್ವೆಶನ್ಸ್ ಅನ್ನ ಫ್ರೇಮ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್, ಹೂ ವಾಸ್ ದ ಆಥರ್ ಆಫ್ ದ ಲೆಸನ್ ಟಿ ಫ್ರಮ್ ಅಸ್ಸಾಂ? ಆಥರ್ ಯಾರು? ಅನೂಪ್ ಕುಮಾರ್ ದತ್ತಾ ವಾಸ್ ದ ಆಥರ್ ಆಫ್ ದ ಲೆಸನ್ ಟಿ ಫ್ರಮ್ ಅಸ್ಸಾಂ. ಒನ್ ಸೆಂಟೆನ್ಸ್ ಅಲ್ಲಿ ಈ ರೀತಿ ಬರಿಬೇಕಾಗುತ್ತೆ. ಇಂಪಾರ್ಟೆಂಟ್ ವರ್ಡ್ಸ್ ಅನ್ನ ಹೈಲೈಟ್ ಮಾಡಬೇಕಾಗುತ್ತೆ. Who was Pranjal? Pranjal was a youngster from Assam and Rajveer's classmate ಅಂತ ಹೈಲೈಟ್ ಮಾಡಿ ಬರಿಬೇಕು. Who was Rajveer? Rajveer ಯಾರು? Rajveer was Pranjal's classmate at school in Delhi. ಈ ರೀತಿ ಒನ್ ಸೆಂಟೆನ್ಸ್ ಅಲ್ಲಿ ಆನ್ಸರ್ ಬರೆಯೋದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. Where were Rajveer and Pranjal studying? Rajveer and Pranjal were studying at school ಇನ್ ಡೆಲ್ಲಿ. ಡೆಲ್ಲಿಲಿ ಒಂದು ಸ್ಕೂಲಲ್ಲಿ ಅವರಿಬ್ರು ಓದ್ತಾ ಇದ್ರು. ವಿಚ್ ಸ್ಟೇಟ್ ಡಸ್ ಪ್ರಾಂಜೋಲ್ ಬಿಲಾಂಗ್ ಟು? ಪ್ರಾಂಜೋಲ್ ಯಾವ ಸ್ಟೇಟಿಗೆ ಸೇರಿದವರಾಗಿದ್ರು? ಪ್ರಾಂಜೋಲ್ ಬಿಲಾಂಗ್ಸ್ ಟು ಅಸ್ಸಾಂ, ನಾರ್ತ್ ಈಸ್ಟ್ ಸ್ಟೇಟ್ ಆಫ್ ಇಂಡಿಯಾ. ಅಸ್ಸಾಂ ಸ್ಟೇಟ್ಗೆ ಸೇರಿದವರಾಗಿರ್ತಾರೆ. ಹೌ ಡು ರಾಜ್ವೀರ್ ಅಂಡ್ ಪ್ರಾಂಜೋಲ್ ಟ್ರಾವೆಲ್ ಟು ಅಸ್ಸಾಂ? ಅಸ್ಸಾಂಗೆ ಯಾವ ರೀತಿ ಟ್ರಾವೆಲ್ ಮಾಡ್ತಿದ್ರು? ಫ್ರಮ್ ಡೆಲ್ಲಿಯಿಂದ. ರಾಜ್ವೀರ್ ಅಂಡ್ ಪ್ರಾಂಜೋಲ್ ಟ್ರಾವೆಲ್ ಫ್ರಮ್ ಡೆಲ್ಲಿ ಟು ಅಸ್ಸಾಂ ಆನ್ ಎ ಟ್ರೈನ್ ಅಲ್ಲಿ ಅವರು ಟ್ರಾವೆಲ್ ಮಾಡ್ತಾ ಇದ್ರು. ಹೂ ವಾಸ್ ಸ್ಪೀಕಿಂಗ್ ಇನ್ ಎ ಹೈ ಪಿಚ್ಡ್ ವಾಯ್ಸ್ ಅಂಡ್ ವಾಟ್ ಅಬೌಟ್? ಅಲ್ಲಿ ಯಾರೋ ಜೋರಾಗಿ ಕಿರ್ಸ್ತಾ ಇದ್ರು, ಮಾತಾಡ್ತಾ ಇದ್ರು, ಯಾರವರು ಅಂತ. ಎ ವೆಂಡರ್ ವಾಸ್ ಸ್ಪೀಕಿಂಗ್ ಇನ್ ಎ ಹೈ ಪಿಚ್ಡ್ ವಾಯ್ಸ್ ಫಾರ್ ಹಾಟ್ ಟೀ. ಅಂದ್ರೆ ಟೀ ವೆಂಡರ್ ಹೈ ಪಿಚ್ ವಾಯ್ಸ್ ಅಲ್ಲಿ ಅವರು ಮಾತಾಡ್ತಾ ಇದ್ರು. ವಾಟ್ ಡಿಡ್ ಪ್ರಾಂಜೋಲ್ ಆಸ್ ದ ಟೀ ವೆಂಡರ್? ಟೀ ವೆಂಡರ್ ಏನಂತ ಕೇಳಿದ್ರು ಅವರು? Pranjal asked the tea vendor to give 2 cups of tea. 2 cups of tea ಕೊಡ್ಲಿಕ್ಕೆ ಅವರು ಕೇಳಿದ್ರು. What did Pranjal do after the train pulled out of the station? So train ಅಲ್ಲಿಂದ ಸ್ಟಾರ್ಟ್ ಆಯ್ತು, ಮೂವ್ ಆಯ್ತು ಯಾವ್ದ್ರ ಕಡೆಗೆ? ಫ್ರಮ್ ಡೆಲ್ಲಿ ಟು ಅಸ್ಸಾಂ ಕಡೆಗೆ ಟ್ರೈನ್ ಮೂವ್ ಆಗ್ತಾ ಇತ್ತು. ಅವಾಗ ಪ್ರಾಂಜಲ್ ಏನ್ ಮಾಡ್ತಾ ಇದ್ರು? ಪ್ರಾಂಜಲ್ ವಾಸ್ ರೀಡಿಂಗ್ ಎ ಡಿಟೆಕ್ಟಿವ್ ಬುಕ್ ಆಫ್ಟರ್ ದ ಟ್ರೈನ್ pulled out of the station. ವಾಟ್ ಡಿಡ್ ರಾಜ್ವೀರ್ ಡೂ ಆಫ್ಟರ್ ದ ಟ್ರೈನ್ ಪುಲ್ಡ್ ಔಟ್ ಆಫ್ ದ ಸ್ಟೇಷನ್? ಆ ಟೈಮಲ್ಲಿ ರಾಜ್ವೀರ್ ಏನ್ ಮಾಡ್ತಾ ಇದ್ರು? ರಾಜ್ವೀರ್ ವಾಸ್ ಲುಕಿಂಗ್ ಔಟ್ ಆಫ್ ದ ಟ್ರೈನ್ ಅಟ್ ದ ಗ್ರೀನರಿ ಆಫ್ಟರ್ ದ ಟ್ರೈನ್ ಪುಲ್ಡ್ ಔಟ್ ಆಫ್ ದ ಸ್ಟೇಷನ್. ಈ ರೀತಿ ಸೆಂಟೆನ್ಸ್ ಅಲ್ಲಿ ಬರೆದು ಮೇನ್ ವರ್ಡ್ಸ್ ಅನ್ನ ಹೈಲೈಟ್ ಮಾಡಬೇಕಾಗುತ್ತೆ. ವೈ ಡಿಡ್ ಪ್ರಾಂಜೋಲ್ ನಾಟ್ ಶೇರ್ ಎಕ್ಸೈಟ್ಮೆಂಟ್ ವಿತ್ ರಾಜ್ವೀರ್ ಅಟ್ ದ ಸೀನರಿ ಆಫ್ ದ ಟೀ ಪ್ಲಾಂಟೇಶನ್? ಟೀ ಪ್ಲಾಂಟೇಶನ್ ನ ನೋಡಿ ತುಂಬಾ ಎಕ್ಸೈಟ್ ಆಗಿದ್ರು, ಅದನ್ನ ಯಾಕೆ ಶೇರ್ ಮಾಡಲಿಲ್ಲ ಪ್ರಾಂಜೋಲ್ ಅಂತ? ಓಕೆ, ಯಾಕೆ ಅಂತಂದ್ರೆ ಪ್ರಾಂಜೋಲ್ ಡಿಡ್ ನಾಟ್ ಶೇರ್ excitement with Rajveer at the scenery of the tea plantation because he had been born and brought up on a tea plantation. What was Pranjol's father? Pranjol's father ಏನagidru? Pranjol's father was the manager of a tea garden in
ಅಪ್ಪರ್ ಅಸ್ಸಾಂ. ವಾಟ್ ವಾಸ್ ಧೇಕಿಯಾ ಬಾರಿ? ಧೇಕಿಯಾ ಬಾರಿ ಅನ್ನೋದು ಏನು? ಇದೊಂದು ಪ್ಲೇಸ್ ಅಲ್ವಾ. ಧೇಕಿಯಾ ಬಾರಿ ವಾಸ್ ದ ಟೀ ಗಾರ್ಡನ್ ಮ್ಯಾನೇಜ್ಡ್ ಬೈ ಪ್ರಾಂಜೋಲ್ಸ್ ಫಾದರ್. ಇದೊಂದು ಟೀ ಗಾರ್ಡನ್ ಇರುವಂತ ಪ್ಲೇಸ್. ವೇರ್ ವರ್ ಪ್ರಾಂಜೋಲ್ ಅಂಡ್ ರಾಜ್ವೀರ್ ಗೋಯಿಂಗ್? ಎಲ್ಲಿಗೆ ಹೋಗ್ತಾ ಇದ್ರು ಪ್ರಾಂಜೋಲ್ ಅಂಡ್ ರಾಜ್ವೀರ್? ಪ್ರಾಂಜೋಲ್ ಅಂಡ್ ರಾಜ್ವೀರ್ ವರ್ ಗೋಯಿಂಗ್ ಟು ಅಸ್ಸಾಂ ಟು ವಿಸಿಟ್ ಪ್ರಾಂಜೋಲ್ಸ್ ಹೋಮ್ ಡ್ಯೂರಿಂಗ್ ದ ಸಮ್ಮರ್ ವೆಕೇಶನ್. ಏನಕ್ಕೆ ಹೋಗ್ತಾ ಇದ್ರು, ಎಲ್ಲಿಗೆ ಹೋಗ್ತಾ ಇದ್ರು ಅಂತನ್ನುವಂಥದ್ದನ್ನ ಈ ರೀತಿ ಬರೀಬೇಕಾಗುತ್ತೆ. ಟು ಅಸ್ಸಾಂ ಅನ್ನೋದು ವೆರಿ ಇಂಪಾರ್ಟೆಂಟ್ ವರ್ಡ್. ಟು ವಿಸಿಟ್ ಪ್ರಾಂಜೋಲ್ಸ್ ಹೋಮ್. ವಾಟ್ ಹ್ಯಾಡ್ ರಾಜ್ವೀರ್ ನೆವರ್ ಸೀನ್ ಸೋ ಮಚ್ ಬಿಫೋರ್? ಏನನ್ನ ನೋಡಿರ್ಲಿಲ್ಲ ಅವನು. ರಾಜ್ವೀರ್ ಹ್ಯಾಡ್ ನೆವರ್ ಸೀನ್ ಸೋ ಮಚ್ ಗ್ರೀನರಿ ಬಿಫೋರ್. ಇದಕ್ಕಿಂತ ಮುಂಚೆ ಇಷ್ಟೊಂದು ಗ್ರೀನರಿನ ಅವನು ನೋಡೇ ಇರಲಿಲ್ಲ. ಹೂ ಆರ್ ದ ಡಾಲ್ ಲೈಕ್ ಫಿಗರ್ಸ್ ಮೂವ್ಡ್ ಅಮಿಡ್ ದ ಟೀ ಬುಷಸ್? ಟೀ ಬುಷಸ್ ಮಧ್ಯದಲ್ಲಿ ಡಾಲ್ ತರ ಓಡಾಡ್ತಾ ಇದ್ರಲ್ಲ ಫಿಗರ್ಸ್ ಯಾರು? ದ ಟೀ ಪ್ಲಕರ್ಸ್ ಆರ್ ದ ಡಾಲ್ ಲೈಕ್ ಫಿಗರ್ಸ್ ಮೂವ್ಡ್ ಬಿಸಿಲಿ ಅಮಿಡ್ ದ ಟೀ ಬುಷಸ್. Whom do the doll-like figures refers to in the tea from Assam? Tea from Assam ಅಲ್ಲಿ ಡಾಲ್ ಲೈಕ್ ಫಿಗರ್ಸ್ ಅಂದ್ರೆ ಯಾರನ್ನ ರೆಫರ್ ಮಾಡುತ್ತದೋ? ದ ಟೀ ಪ್ಲಕರ್ಸ್ ಆರ್ ರೆಫರ್ ಟು ದ ಡಾಲ್ ಲೈಕ್ ಫಿಗರ್ಸ್ ಇನ್ ಟೀ ಫ್ರಮ್ ಅಸ್ಸಾಂ. ಸೇಮ್ ಕ್ವಶನ್, ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿರುವಂತದ್ದು. ವಾಟ್ ವರ್ ದ ಟೀ ಪ್ಲಕರ್ಸ್ ಡೂಯಿಂಗ್ ಇನ್ ದ ಟೀ ಪ್ಲಾಂಟೇಶನ್? ಟೀ ಪ್ಲಾಂಟೇಶನ್ ಅಲ್ಲಿ ಟೀ ಪ್ಲಕರ್ಸ್ ಏನ್ ಮಾಡ್ತಾ ಇದ್ರು? ದ ಗ್ರೂಪ್ ಆಫ್ ಟೀ ಪ್ಲಕರ್ಸ್ ವಿತ್ ಬ್ಯಾಂಬೂ ಬ್ಯಾಸ್ಕೆಟ್ಸ್ ಆನ್ ದೇರ್ ಬ್ಯಾಕ್ಸ್. ಅದರ ಹಿಂದೆ ಬ್ಯಾಂಬೂ ಬ್ಯಾಸ್ಕೆಟ್ಸ್ ನ ಹಾಕೊಂಡು ಅವ್ರ ಬ್ಯಾಕ್ ಅಲ್ಲಿ ವೇರಿಂಗ್ ಪ್ಲಾಸ್ಟಿಕ್ ಎಫ್ರಾನ್ಸ್ ವರ್ ಪ್ಲಕಿಂಗ್ ದ ನ್ಯೂಲಿ ಸ್ಪ್ರೌಟೆಡ್ ಲೀವ್ಸ್. ನ್ಯೂಲಿ ಸ್ಪ್ರೌಟೆಡ್ ಲೀವ್ ನ ಅವರು ಪ್ಲಕಿಂಗ್ ಮಾಡ್ತಾ ಇದ್ರು, ಕೀಳ್ತಾ ಇದ್ರು. ಅಕಾರ್ಡಿಂಗ್ ಟು ರಾಜ್ವೀರ್, how many cups of tea are drunk daily throughout the world? According to Rajveer, over 80 crore cups of tea drunk daily throughout the world. Where was Pranjol's father's tea estate situated? Pranjol's father tea estate situated at Dekhiya Bari. Dekhiya Bari ಅನ್ನೋ ಪ್ಲೇಸ್ ಅಲ್ಲಿ ಟಿ ಎಸ್ಟೇಟ್ ಸಿಚುಯೇಟ್ ಆಗಿದೆ. Why did Rajveer visit to Assam? ಅಸ್ಸಾಂಗೆ ರಾಜ್ವೀರ್ ಯಾಕೆ ವಿಸಿಟ್ ಕೊಟ್ರು? Rajveer visited to Assam because his classmate Pranjol invited him to visit his home in Assam during the summer vacation. Summer vacation ಅಲ್ಲಿ ಅವ್ರ ಮನೆಗೆ ಬಾ ಅಂತ ಹೇಳಿ ಇನ್ವೈಟ್ ಮಾಡಿದ್ದಕ್ಕೆ ರಾಜ್ವೀರ್ ಅಸ್ಸಾಂಗೆ ವಿಸಿಟ್ ಕೊಡ್ತಾ ಇದ್ದ. Which has the largest concentration of tea plantations in the world? Assam has the largest concentration of tea plantations in the world. Who did always boil water before drinking it? So ವಾಟರ್ನ ಡ್ರಿಂಕ್ ಮಾಡೋಕ್ಕಿಂತ ಮುಂಚೆ ಯಾರು ಬಾಯ್ಲ್ ಮಾಡ್ತಾ ಇದ್ರು? The Chinese emperor always boiled water before drinking it. What happened when the tea leaves fell into boiling water? When a few tea leaves fell into the boiling water, gave a delicious flavor. ಒಂದು ಒಳ್ಳೆ ಸ್ಮೆಲ್ನ ಫ್ಲೇವರ್ ಅನ್ನ ಹೊರಗಡೆ ಬರ್ತಾ ಇತ್ತು. How was tea drunk in Europe in the 16th century? 16th century ನಲ್ಲಿ ಟೀನ ಕುಡಿತಾ ಇದ್ರು. ಯಾವ ರೀತಿ ಕುಡಿತಾ ಇದ್ರು, ಏನಕ್ಕೆ ಕುಡಿತಾ ಇದ್ರು? Tea was drunk in Europe more as medicine than as beverage in the 16th century. ಮೆಡಿಸನ್ ತರ ಟೀನ ಅವರು ಕುಡಿತಾ ಇದ್ರು ಯುರೋಪ್ ಅಲ್ಲಿ, ಅದು 16th century ನಲ್ಲಿ. Where was tea drunk at first? Tea was drunk in China. ಚೈನಾದಲ್ಲಿ ಟೀ ಫಸ್ಟ್ ಕುಡಿದಿರುವಂಥದ್ದು. When was tea drunk first in China? ಯಾವಾಗ ಟೀ ಚೈನಾದಲ್ಲಿ ಕುಡಿದ್ರು ಅಂತಂದ್ರೆ tea was first drunk in China as far back as 2700 BC. 2700 BC ಗಿಂತ ಮುಂಚೆ ಚೈನಾದಲ್ಲಿ ಟೀಯನ್ನ ಕುಡಿತಾ ಇದ್ರು. Mention the two words for tea ಫ್ರಮ್ ಚೈನೀಸ್. ಚೈನೀಸ್ ವರ್ಡ್ ಎರಡು ಟೀ ಅನ್ನ ಮೆನ್ಷನ್ ಮಾಡುವಂತ ವರ್ಡ್ಸ್ ಯಾವ್ಯಾವುದು? ಚಾಯ್ ಅಂಡ್ ಚೈನಿ ಆರ್ ದ ಟೂ ವರ್ಡ್ಸ್ ಫಾರ್ ಟೀ ಫ್ರಮ್ ಚೈನೀಸ್. ವೆನ್ ಡಿಡ್ ಟೀ ಕಮ್ ಟು ಯುರೋಪ್? ಯುರೋಪಿಗೆ ಯಾವಾಗ ಬಂತು ಟೀ ಅಂತಂದ್ರೆ ಇನ್ ದ 16th century. ಹೂ ವಾಸ್ ಬೋಧಿಧರ್ಮ? ಬೋಧಿಧರ್ಮ ವಾಸ್ ಆನ್ ಏನ್ಸಿಯಂಟ್ ಬುದ್ಧಿಸ್ಟ್ ascetic who cut off his eyelids. eyelids na cut off ಮಾಡಿದವರು ಯಾರು? ಬೋಧಿಧರ್ಮ an ancient Buddhist ascetic cut off his eyelids. eyelids na cut off ಮಾಡಿದ್ದ. Why did ಬೋಧಿಧರ್ಮ cut off his eyelids? ಬೋಧಿಧರ್ಮ cut off his eyelids to avoid being sleepy
ಡ್ಯೂರಿಂಗ್ ಮೆಡಿಟೇಷನ್ ಟೈಮಲ್ಲಿ ನಿದ್ದೆ ಬರಬಾರ್ದು ಅಂತ ಹೇಳಿ ಅವನು ಐಲಿಡ್ಸ್ನ ಕಟ್ ಮಾಡಿದ್ದ. ಹೌ ಮೆನಿ ಟೀ ಪ್ಲಾಂಟ್ಸ್ ಗ್ರೀವ್ ಔಟ್ ಆಫ್ ದ ಐಲಿಡ್ಸ್? ಅವನ ಐಲಿಡ್ಸ್ ಇಂದ ಎಷ್ಟು ಟೀ ಪ್ಲಾಂಟ್ಸ್ ಗ್ರೀವ್ ಆದವು? 10 ಟೀ ಪ್ಲಾಂಟ್ಸ್ ಗ್ರೀವ್ ಔಟ್ ಆಫ್ ದ ಐಲಿಡ್ಸ್. ವಾಟ್ ಈಸ್ ದ ಎಫೆಕ್ಟ್ ಆಫ್ ದ ಟೀ ಪ್ಲಾಂಟ್ಸ್ ವೆನ್ ಪುಟ್ ಇಟ್ into water and drunk on ಬೋಧಿಧರ್ಮ ಈ ಟೀ ಪ್ಲಾಂಟ್ಸ್ ನ ಹಾಟ್ ವಾಟರ್ ಅಲ್ಲಿ ಹಾಕಿ ಕುಡಿದಾಗ ಏನಾಯ್ತು ಅಂತ. ದ ಟೀ ಪ್ಲಾಂಟ್ಸ್ ವೆನ್ ಪುಟ್ ಇನ್ ಹಾಟ್ ವಾಟರ್ ಅಂಡ್ ಡ್ರಂಕ್ ವ್ಯಾನಿಶ್ಡ್. ಸ್ಲೀಪ್ ಆಫ್ ಬೋಧಿಧರ್ಮನ ನಿದ್ದೆ ಕಡಿಮೆ ಆಯ್ತು, ಕೊನೆ ಆಯ್ತು, ಎಂಡ್ ಆಯ್ತು. ವಾಟ್ ಹ್ಯಾಸ್ ಬಿನ್ ಕಂಪೇರ್ಡ್ ವಿತ್ ದ ಟೀ ಪ್ಲಾಂಟೇಶನ್ಸ್? ಟೀ ಪ್ಲಾಂಟೇಶನ್ ಯಾವುದಕ್ಕೆ ಕಂಪೇರ್ ಮಾಡಿದರೆ? ಇನ್ ದ ಬಿಗಿನಿಂಗ್ the tea plantation has been compared as a sea of tea bushes, ಅಂತ ಕಂಪೇರ್ ಮಾಡಿರುವಂತದ್ದು. Where did the boys deboard the train in tea from Assam? ಎಲ್ಲಿ ಇಳಿದ್ರು ಅವರು ಅಂತ. The boys deboarded at Miryani Junction in Assam. ಮಿರಿಯಾನಿ ಜಂಕ್ಷನ್ ಅನ್ನೋ ಪ್ಲೇಸ್ ಅಲ್ಲಿ ಅಸ್ಸಾಂ ಅಲ್ಲಿ ಅವರಿಬ್ರು ಕೂಡ ಡಿಬೋರ್ಡ್ ಅಂದ್ರೆ ಟ್ರೈನ್ ಇಂದ ಇಳಿದ್ರು. ಯಾರಿಬ್ರು? ಪ್ರಾಂಜಲ್ ಅಂಡ್ ರಾಜ್ವೀರ್. Who were waiting for Pranjal and Rajveer in the railway station? Pranjal's parents were waiting for Pranjal and Rajveer in the railway station. ಈ ರೀತಿ ಸೆಂಟೆನ್ಸ್ ಅಲ್ಲಿ ಬರಿಬೇಕಾಗುತ್ತೆ. What is the duration of the second flush or sprouting period? Or how long does the second flush or sprouting period last? The second flush or sprouting period of tea leaves lasts from May to July and yields the best tea in Assam. Why did Pranjal's father slow down the car? ಅವ್ರು ಹೋಗ್ತಾ ಇರ್ಬೇಕಾದ್ರೆ ಕಾರ್ನ ಸ್ಲೋ ಡೌನ್ ಮಾಡಿದ್ರು ಪ್ರಾಂಜಲ್ಸ್ ಫಾದರ್. ಏಕೆ? ಪ್ರಾಂಜಲ್ಸ್ ಫಾದರ್ ಸ್ಲೋ ಡೌನ್ ಟು ಅಲೋ ಎ ಟ್ರಾಕ್ಟರ್ ಪುಲ್ಲಿಂಗ್ ಎ ಟ್ರೇಲರ್ ಲೋಡ್ ಆಫ್ ಟೀ ಲೀವ್ಸ್ ಟು ಪಾಸ್. ಸೊ ಟೀ ಲೀವ್ಸ್ ನ ತುಂಬಿಕೊಂಡು ಬರ್ತಾ ಇರುವಂತ ಟ್ರಾಕ್ಟರ್ ಪಾಸ್ ಆಗ್ಲಿ ಅಂತ ಹೇಳೋರು ತಮ್ಮ ಕಾರನ್ನ ಸ್ಲೋ ಮಾಡಿದ್ರು. ವಿಚ್ ಸ್ಪ್ರೌಟಿಂಗ್ ಪೀರಿಯಡ್ ಈಲ್ಡ್ಸ್ ದ ಬೆಸ್ಟ್ ಟೀ ಇನ್ ಅಸ್ಸಾಂ? ಯಾವ ಒಂದು ಸ್ಪ್ರೌಟಿಂಗ್ ಪೀರಿಯಡ್ ಒಳ್ಳೆ ಟೀನ ಕೊಡುತ್ತೆ ಅಂತ. ದ ಸೆಕೆಂಡ್ ಫ್ಲಶ್ ಆರ್ ಸ್ಪ್ರೌಟಿಂಗ್ ಪೀರಿಯಡ್ ಈಲ್ಡ್ಸ್ ದ ಬೆಸ್ಟ್ ಟೀ ಇನ್ ಅಸ್ಸಾಂ. ಹೂ ಹ್ಯಾಡ್ ಡನ್ ಹಿಸ್ ಹೋಮ್ವರ್ಕ್ ಬಿಫೋರ್ ಕಮಿಂಗ್ ಟು ಅಸ್ಸಾಂ? Rajveer had done his homework before coming to Assam. Who is Mr. Barua? Mr. Barua is Pranjal's father and the manager of the tea garden in Upper Assam ಅಂತ ಬರೀಬೇಕಾಗುತ್ತೆ. ಸೊ ಈ ರೀತಿಯಾಗಿ ಟೋಟಲಿ 42 ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಿರುವಂಥದ್ದು. ಸೊ ಎಲ್ಲ ಕ್ವಶನ್ಸ್ಗೆ ಆನ್ಸರ್ಸ್ ಅನ್ನ ಬರೆದು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ 1 marks at all. So hope you have understood this lesson very well. I think this video will be very useful for you. Thanks for watching. If you like this video, you can share with your friends also. Thanks again. Jai Hind. Vande Mataram.